ಬೆಳಗಾವಿ ಕಾಂಗ್ರೆಸ್ ಅಧ್ಯಕ್ಷರ ಪದವಿಯನ್ನ ಬೆಳಗಾವಿ ಕಾಂಗ್ರೆಸ್ ಕಾರ್ಯಕರ್ತರು ನಿರೀಕ್ಷೆಯಲ್ಲಿದ್ದರು. ಅದರಂತೆ ಈಗಾಗಲೇ ಅದರ ಬಗ್ಗೆ ಚಿಂತನ ಮಂಥನ ಕಾಂಗ್ರೆಸ್ ಭವನದಲ್ಲಿ ನಡೀತಾ ಇದೆ. ಕೆಲವೊಂದು ಹೆಸರುಗಳು ಮುಂಚೂಣಿಯಲ್ಲಿ ನಡೀತಾ ಇದೆ. ಅದರಲ್ಲಿ ಮುಖ್ಯವಾಗಿ ಮೃಣಾಲ್ ಹೆಬ್ಬಾಳ್ಕರ್ ಅವರು ಕೂಡ ಜಿಲ್ಲಾ ಅಧ್ಯಕ್ಷರ ಆಕಾಂಕ್ಷಿ ಪಟ್ಟಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಡಿಕೆ ಇರುವಂತ ಒಬ್ಬ ನಾಯಕರಾಗಿದ್ದಾರೆ. ಅದ್ರ ಕುರಿತಾಗಿ ಯಾವ ರೀತಿ ಒಂದು ಪಕ್ಷದ ಸಂಘಟನೆ ಇದರಲ್ಲಿ ನಡೀಲಿದೆ ಅನ್ನೋದನ್ನ ನಾವು ನೋಡೋಣ. ನಮ್ಮ ಜೊತೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಇದಾರ. ಯಾವ ರೀತಿ ಈ ಘಟನೆಗಳನ್ನ ನೋಡ್ತಾ ಇದಾರ ನಮ್ಮ ಸರ್? ಮೊದಲನೇದಾಗಿ ಹೇಳ್ಬೇಕಂದ್ರೆ ಇವತ್ತು ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲಾ ಕಾರ್ಯಕರ್ತರಿಗೂ ಒಂದು ಹೊಸ ಹುರುಪು ತುಂಬುವ ದಿನ. ಮತ್ತೆ ವಿಶೇಷವಾಗಿ ನಾನು ಯಾವತ್ತೂ ಕೂಡ ಬೇಡಿಕೆ ಇಟ್ಟಿಲ್ಲ ಮಾಡಬೇಕು ಅಂತ. ಆದರೆ ನಮ್ಮ ಗುರಿ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಪಕ್ಷದ ಬಹಳ ಪ್ರಾಮಾಣಿಕ ಒಬ್ಬ ಕಾರ್ಯಕರ್ತ, ಇಡೀ ಜಿಲ್ಲೆಯ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಸಾಮರ್ಥ್ಯ ಹೊಂದಿದಂತ ಒಬ್ಬ ಕಾರ್ಯಕರ್ತ, ಹಾಗೂ ಎಲ್ಲರನ್ನೂ ಕೂಡ ಪ್ರತಿಯೊಂದು, ಯಾಕಂದ್ರೆ 8 ಕ್ಷೇತ್ರ ಬರುತ್ತೆ, 10 ಕ್ಷೇತ್ರ ಬರುತ್ತೆ, 10 ಕ್ಷೇತ್ರದಲ್ಲಿ ಡಿಫಿಟೆಡ್ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ MLA ಆದಂಥವ್ರು ಆಗಿರ್ಬೋದು, ಹಾಗೂ ಪಾರ್ಲಿಮೆಂಟ್ನ ಸದಸ್ಯರು ಹಾಗೂ ಡಿಫಿಟೆಡ್ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗಿರ್ಬೋದು, ಮತ್ತೆ ಬ್ಲಾಕ್ ಅಧ್ಯಕ್ಷರು, ಪಕ್ಷದ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರನ್ನ ಹಿಡ್ಕೊಂಡು ಸೀನಿಯರ್ ಲೀಡರ್ ತನಕ ಪ್ರತಿಯೊಬ್ಬರನ್ನು ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಒಬ್ಬ ನಾಯಕನನ್ನ ಹುಡುಕ್ಬೇಕಂತ ಹೇಳಿ ಹೈಕಮಾಂಡ್ ನಿಂದ ಒಂದು ಸಂದೇಶ ಬಂದಾಗ ಇವತ್ತು ನಮ್ಮ ಜೊತೆ ಕಾಡಾ ಅಧ್ಯಕ್ಷರಾಗಿರ್ಬೋದು, ದಕ್ಷಿಣ ಭಾಗದ ಅಲ್ಲಿಯ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗಿರ್ಬೋದು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿಕೊಂಡು ಇವತ್ತಿನ ದಿನ ನಮ್ಮ ಪಕ್ಷಕ್ಕೆ ಬರುವಂತ ದಿನದಲ್ಲಿ ಯಾವ ರೀತಿ ಜಿಲ್ಲೆ ಕಾಂಗ್ರೆಸ್ ಪಕ್ಷವನ್ನ ಕಟ್ಟುವಂತ ಸಾಮರ್ಥ್ಯ ಇದ್ದಂತ ಒಬ್ಬ ನಾಯಕನನ್ನು ಹುಡುಕುವಂತ ಒಂದು ಹೈಕಮಾಂಡ್ನ ಜೊತೆಗೆ ನಾವು ಕೂಡ ಅವ್ರಿಗೆ ಸಾಥ್ ಕೊಡ್ಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ ಅಂತ ಹೇಳುತ್ತೆ ಸರ್. ಇದು ಬೆಳಗಾವಿ ಜಿಲ್ಲಾ ಅಧ್ಯಕ್ಷರ ಒಂದು ಜವಾಬ್ದಾರಿ ಇರುವಂತ ಒಂದು ಸ್ಥಾನ. ಈಗಾಗಲೇ ತಾವು ಯುವಕರಿದ್ದೀರಿ, ಪಕ್ಷ ಸಂಘಟನೆ ಕೂಡ ಅಲ್ಲಿ ಒಂದು ಮಹತ್ವದ ಒಂದು ಘಟಕವಾಗಿ ನಿಂತಿದೆ. ಇದನ್ನ ನೀವು ಯಾವ ರೀತಿ ನೋಡ್ತೀರಿ? ಇಲ್ಲ, ನಾವು ಯಾವತ್ತೂ ಕೂಡ ಇವತ್ತಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಕನಿಷ್ಠ ಪಕ್ಷ ಒಂದು 10 ರಿಂದ 15 ವರ್ಷ ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತವನ್ನ ನಮ್ಮೊಳಗಡೆ ನಾವು ಅಳಿಸ್ಕೊಂಡು ಇವತ್ತು ಪಕ್ಷದ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ನೀವೇನ್ ಹೇಳಿದ್ರಿ ಅಂದ್ರೆ ಯಾವ ರೀತಿ ಇದನ್ನ ನೋಡ್ತೀರಿ ಇಂತದೊಂದು? ಹೌದು, ಯಾಕಂದ್ರೆ ಪಕ್ಷ ಸಂಘಟನೆಗೆ ಇಂಟರ್ನಲ್ ಡೆಮೋಕ್ರಸಿ ಬಹಳ ಮುಖ್ಯ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ಇವತ್ತು ಬೇರೆ ರಾಷ್ಟ್ರೀಯ ಪಕ್ಷ ನೀವು ನೋಡ್ರಿ, ಅದು ಯಾವುದೇ ಆಗಿರ್ಬೋದು, ನಾನು ಈ ಪಕ್ಷ ಅಂತ ಹೇಳಲಿಕ್ಕೆ ಬಯಸೋದಿಲ್ಲ. ಆ ರಾಷ್ಟ್ರೀಯ ಪಕ್ಷದಲ್ಲಿ ಮೇಲೆಯಿಂದ ಆದೇಶ ಬರುತ್ತೆ, ದಿಲ್ಲಿಯಿಂದ ಆದೇಶ ಬರುತ್ತೆ, ರಿಮೋಟ್ ಕಂಟ್ರೋಲ್ ಮೂಲಕ ಬರುತ್ತೆ. ಅದು ನಮ್ಮ ಪಕ್ಷದಲ್ಲಿ ಹತ್ರ ಇಲ್ಲ. ಇವತ್ತು ನಾ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೀನಿ, ನಮ್ಮ ಪಕ್ಷದಲ್ಲಿ KPCC ಮೆಂಬರ್ಗಳಾದಂಥವ್ರು ಇವತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ನಮ್ಮ ಪಕ್ಷದಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇದೆ. ಇವತ್ತು ನಾವೆಲ್ಲರೂ ಸೇರಿದ್ದು ಯಾಕಪ್ಪ ಅಂದ್ರೆ ನಮ್ಮ ಧ್ವನಿಯನ್ನು ಕೂಡ ಹೈಕಮಾಂಡ್ ಕೇಳಲಿಕ್ಕೆ ಅವ್ರದೇ ಆದಂತ ಒಂದು ಪ್ರತಿನಿಧಿ ಕಳಿಸಿದ್ದಾರೆ. ಹಾಗಾಗಿ ಪಕ್ಷ ಸಂಘಟನೆಗೆ ಇದು ತುಂಬಾ ಮುಖ್ಯ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಮ್ಮ ಪಕ್ಷದಲ್ಲಿ ನಮ್ಮ ಕಾರ್ಯಕರ್ತರು ನಮಗೆ ಬಹಳ ಗರ್ವ ಇದೆ ನಮ್ಮ ಪಕ್ಷದ ಬಗ್ಗೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಪಕ್ಷದ ಅಧ್ಯಕ್ಷರು ಯಾರೇ ಆಗಿರ್ಲಿ, ಬರುವಂತ ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ನಡೆಯಲಿದೆ. ಯಾವ ರೀತಿ ಪಕ್ಷ ಸಂಘಟನೆ ಆಗ್ತಾ ಇದೆ, ಯಾವ ರೀತಿ ಒಂದು ಯುವ ಪಡೆ, ಒಂದು ಕಾಂಗ್ರೆಸ್ಸಿನ ಯುವ ಪಡೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತಿದೆ? ಬಹಳ ಒಳ್ಳೆ ಪ್ರಶ್ನೆ ತಾವು ಕೇಳಿದ್ರಿ. ಈಗ ಬರುವಂತ ಡಿಸೆಂಬರ್ ಒಳಗಡೆ ನಮ್ಮ ಮುಖ್ಯಮಂತ್ರಿಗಳಾದಂಥವ್ರು ಡಿಸೆಂಬರ್ ಒಳಗಡೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನ ನಾವು ಮಾಡ್ತೀವಿ ಅಂತ ಹೇಳಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹಾಗಾಗಿ ಪಕ್ಷದ ಅಧ್ಯಕ್ಷರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ. ಯಾಕಂದ್ರೆ ನಾವು ನಮ್ಮ ಪಕ್ಷದ ಮುಂಚೂಣಿ ಘಟಕಗಳಿರ್ತಾರೆ, ಅದರಲ್ಲಿ ಯೂತ್ ಕಾಂಗ್ರೆಸ್ ಆಗಿರ್ಬೋದು, ಸೇವಾದಳ ಆಗಿರ್ಬೋದು, ಮಹಿಳಾ ಕಾಂಗ್ರೆಸ್ ಆಗಿರ್ಬೋದು, ಹಾಗೂ ಎಲ್ಲಾ ಪ್ರಾಮಾಣಿಕ ಕಾರ್ಯಕರ್ತರು ಕೂಡ ನ್ಯಾಯ ಒದಗಿಸುವಂತ ಒಂದು ಸಮಯ. ಹಾಗಾಗಿ ಯಾರು ಗೆಲ್ಲುವಂತ ಒಂದು ಅಭ್ಯರ್ಥಿ ಇರ್ತಾರೆ, ಅದ್ರ ಜೊತೆಗೆ ಅವರು ಈ ಪಕ್ಷದಲ್ಲಿ ಯಾವ ರೀತಿ ಕೆಲಸ ಮಾಡಿದಾರಂತೆ ಇವ್ರನ್ನೆಲ್ಲ ಗುರುತಿಸಿಕೊಂಡು ಟಿಕೆಟ್ ಕೊಡುವಂತ ಸಮಯದಲ್ಲಿ ಇಲ್ಲಿ ಅಧ್ಯಕ್ಷರ ಒಂದು ಪಾತ್ರ ಏನಿದೆ ಅದು ಬಹಳ ಮುಖ್ಯ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಬ್ಬ ಒಳ್ಳೆ ಅಧ್ಯಕ್ಷನ ನಮ್ಮ ಪಕ್ಷದವರು, ಹೈಕಮಾಂಡ್ ಹಾಗೂ ಜಿಲ್ಲೆಯ ನಾಯಕರು ಮಾಡ್ತಾರೆ ಅಂತ ಹೇಳಿ ನಮಗೆ ಭರವಸೆ. ಈಗಾಗಲೇ ಕಡೆಯದಾಗಿ ತಾವು ಹೇಳ್ಬೇಕಂತಂದ್ರೆ, ಈಗಾಗಲೇ ಒಂದು ಹೊಸ KPCC ಅಧ್ಯಕ್ಷರಾಗಿದ್ದಾರೆ. ಕಾರ್ಯಕರ್ತರಿಗೆ ಕೆಲವೊಂದು ಈ ಸರ್ಕಾರದಲ್ಲಿ ಮಾನ್ಯತೆ, ಹೆಚ್ಚಿನ ಪ್ರಮಾಣದಲ್ಲಿ ಮಾನ್ಯತೆ ನೀಡಲಿಲ್ಲ, ನಿರೀಕ್ಷಿತವಾಗಿರುವಂತ ಸ್ಥಾನಮಾನಗಳು ಸಿಗಲಿಲ್ಲ. ಇನ್ನೇನು ಕೆಲವೇ ವರ್ಷಗಳಲ್ಲಿ ಚುನಾವಣೆಗೆ ಮತ್ತೆ ಪಕ್ಷ ಹೋಗ್ತಾ ಇದೆ. ಮತ್ತೆ ಇದನ್ನ ಯಾವ ರೀತಿ ಒಂದು ಕಾರ್ಯಕರ್ತರಿಗೆ ಒಂದು ಬಲ ತುಂಬುವಂತ ಸಮಯ ಬಂದಿದೆಯೋ ಅಥವಾ ಯಾವ ರೀತಿ? ಈಗಾಗಲೇ ನಮ್ಮ ಪಕ್ಷದ ಸರ್ಕಾರ ಬಂದು 3 ವರ್ಷ ಆಯ್ತು. ಅದ್ರ ಜೊತೆಗೆ BK ಹರಿಪ್ರಸಾದ್ ಅವರು ಕೂಡ ಇವಾಗಲೇ ತಾನೇ ಹೊಸ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಅದ್ರ ಜೊತೆಗೆ ವಿಶೇಷವಾಗಿ BK ಹರಿಪ್ರಸಾದ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ಸ್ಟಾಂಚ್ ಕಾಂಗ್ರೆಸ್ ಫಾಲೋವರ್. ಅವ್ರು ಹುಟ್ಟಿದಾಗಿಂದನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅವರ ಏನು ರೀತಿ ನಡತಿ, ಸಂಘಟನೆ ಚಾತುರ್ಯ, ಅದೆಲ್ಲ ನಮಗೆ ಶಕ್ತಿ ಕೊಡುವಂತ ವಿಚಾರ. ಅದ್ರ ಜೊತೆಗೆ ತಾವು ಏನು ಹೇಳಿದ್ರಿ ಅಂದ್ರೆ
ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ನೇಮಕಾತಿಯನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ ಅಂತ. ಅದನ್ನ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಇದ್ದಂತಹ ನಮ್ಮ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಲೀಡರ್ ಅವರು ಕೂಡ ಇವತ್ತು ಒಂದು ನಿಗಮದ ಅಧ್ಯಕ್ಷರಾಗಿದ್ದಾರೆ. ಅದ್ರ ಜೊತೆ ಸಾಕಷ್ಟು ಜನ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಭರಮಣ್ಣ ಉಪ್ಪಾರ, ಆಮೇಲೆ ಅಡವೇಶ್ ಇಟಗಿ ಅವರು, ಇವರೆಲ್ಲರನ್ನು ಕೂಡ ಈ ನಮ್ಮ ಜಿಲ್ಲೆ ಮುಖಾಂತರ ಅವ್ರನ್ನ ಆಯಾ ಸ್ಥಾನಕ್ಕೆ ಹೈಕಮಾಂಡ್ನವರು ಅದನ್ನ ಇದನ್ ಮಾಡಿದ್ದಾರೆ. ಬರೋಹಂತ ದಿನದಲ್ಲಿ ನನ್ನ ವಿಶ್ವಾಸಕ ಪ್ರಕಾರ ಇನ್ನೊಂದು 10-15 ದಿವಸದಲ್ಲಿ ಕೂಡ ಪ್ರತಿಯೊಂದು ಕ್ಯಾಂಡಿಡೇಟ್ಗೂ ಕೂಡ ಮೂರು ಹೆಸರನ್ನ ತಗೊಂಡು ಪ್ರತಿಯೊಂದು ಕಾರ್ಯಕರ್ತರಿಗೂ ಕೂಡ ಬರುವಂತ ದಿನ ಸ್ಥಾನಮಾನ ಒದಗಿಸ್ತಾರೆ ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೆ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಮಾತಾಡಿದಕ್ಕೋಸ್ಕರ. ಇದಾಗಿತ್ತು ಯುವ ನಾಯಕ ಮೃಣಾಲ್ ಹೆಬ್ಬಾಳ್ಕರ್ ಅವರು. ಈಗಾಗಲೇ ಅಧ್ಯಕ್ಷ ಸ್ಥಾನಕ್ಕಾಗಿ ತಮ್ಮ ಹೆಸರನ್ನು ಸೂಚಿಸಲಾಗ್ತದೆ. ಇದು ಇಂಟರ್ನಲ್ ಡೆಮಾಕ್ರಸಿ ಅಂತಂದ್ರೆ ಆಂತರಿಕ ಪ್ರಜಾಪ್ರಭುತ್ವದ ಆಧಾರದ ಮೇಲೆ ನಾವು ರಾಜ್ಯ ಅಧ್ಯಕ್ಷ ಪದವನ್ನು ಆಯ್ಕೆ ಮಾಡಲಾಗ್ತಾ ಇದೆ ಅನ್ನೋದನ್ನ ಅವ್ರು ಫಸ್ಟ್ ಪಡ್ತಾ ಇದ್ದಾರೆ. ಆದ್ರೆ ಕೈ ಕಾರ್ಯಕರ್ತರಲ್ಲಿ ಯಾವುದೋ ಒಂದು ತರ ಉತ್ಸಾಹ ಇದೆ. ಹೊಸ ಅಧ್ಯಕ್ಷರುಗಳನ್ನ ಮತ್ತು ಹೊಸ ಸಂಘಟನೆಯನ್ನ ನೋಡುವ ಒಂದು ಅವಕಾಶ ಈ ಸಂದರ್ಭದಲ್ಲಿ ಬಂದು ಹೋಗ್ತಾ ಇದೆ. ಅದರಂತೆ ಸ್ಥಳೀಯ ಚುನಾವಣೆಗಳು ಕೂಡ ಮುಂದೆ ಬರುವ ದಿನಗಳಲ್ಲಿ ಈ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ತೆಗೆದುಕೊಂಡು ಹೋಗ್ಲಿದೆ ಪಕ್ಷ ಅನ್ನೋದನ್ನ ಕಾದ್ ನೋಡೋಣ. ಪಂಚಾಯತ್ ಸ್ವರಾಜ್ ಸಮಾಚಾರ, ರತ್ನಾಕರ್ ಗೌಂಡಿ, ಬೆಳಗಾವಿ.